गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्येभ्यो नमः हरि ओम। अहिंसा प्रथमं पुष्पं पुष्पम् इंद्रिय निग्रहः सर्वभूतदया पुष्पं क्षमा पुष्पं विशिष्यते ज्ञानपुष्पं तपः पुष्पं ज्ञानपुष्पं च सप्तमं सत्यं चैव अष्टमं पुष्पं एभिः पुष्यति केशवः। ಲೋಕದ ಸಮಸ್ತ ಆಸ್ತಿಕ ನಾಸ್ತಿಕ ಭಕ್ತ ಮಹಾಶಯರಿಗೆ ನಾಗರಿಕರಿಗೆ ಅನಂತ ನಾರಾಯಣ ಸ್ಮರಣೆಗಳು. ಲೋಕದ ಸಮಸ್ತ ಆಸ್ತಿಕ ನಾಸ್ತಿಕ ಭಕ್ತ ಮಹಾಶಯರೇ ನಾಗರಿಕರೇ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ. ಇನ್ನೂ ಹೆಚ್ಚಿನ ಹಂತದಲ್ಲಿ ಪ್ರಜ್ಞಾವಂತರಾಗೋಣ, ವಿವೇಕಿಗಳಾಗೋಣ, ವಿಚಾರವಂತರಾಗೋಣ, ವಿವೇಚನಾಶೀಲರಾಗೋಣ, ಜಿಜ್ಞಾಸುಗಳಾಗೋಣ, ವಂಚನೆಗೆ ಒಳಗಾಗದಿರೋಣ. ಗ್ರಹಣ ಶಾಂತಿ ಈ ವಿಷಯಗಳ ಬಗ್ಗೆ ಒಂದು ಪುಟ್ಟ ಗಂಭೀರ ವಿಶ್ಲೇಷಣೆ ಅಥವಾ ವಿಹಂಗಮ ನೋಟ ಅಥವಾ ಒಂದು ವಿಹಂಗಮ ನೋಟ. ಗ್ರಹಣ ಇದು ಒಂದು ಸಂಸ್ಕೃತದ ಶಬ್ದ, ಹಿಡಿಯುವುದು ಎಂದು ಇದರ ಅರ್ಥ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂದ್ರೆ ಸೂರ್ಯ ಚಂದ್ರರನ್ನ ಹಿಡಿಯುವುದು ಯಾರು? ಹಿಡಿಯುವುದು ಗ್ರಹಗಳು, ಅವರೇ ರಾಹು ಕೇತುಗಳು. ಗ್ರಹಣ ಮಾಡುವುದರಿಂದಲೇ ಅವರಿಗೆ ಗ್ರಹಗಳೆಂದು ಹೆಸರು. ಸೂರ್ಯ ಚಂದ್ರರನ್ನ ಗ್ರಹಣ ಮಾಡುವ ರಾಹು ಕೇತುಗಳು ಲೋಕಕಂಟಕರಲ್ಲ, ಅವರು ಲೋಕೋಪಕಾರಿಗಳು ಸೂರ್ಯ ಚಂದ್ರರೊಡನೆ ಪೂಜೆಗೊಳ್ಳುವ 8-9ನೇ ಗ್ರಹಗಳು. ಗ್ರಹಣ ಸಂಭವಿಸುವುದು ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ಯಾವ ಅನಿಷ್ಟಕ್ಕಾಗಿಯೂ ಅಲ್ಲ, ಯಾರ ಅನಿಷ್ಟಕ್ಕಾಗಿಯೂ ಅಲ್ಲ, ಜಗತ್ತಿನ ದುಷ್ಪರಿಣಾಮಕ್ಕಾಗಿ ಅಲ್ಲವೇ ಅಲ್ಲ. ಎಲ್ಲ ನವಗ್ರಹಗಳು ಅಥವಾ ಯಾವೊಂದು ಗ್ರಹವು ಅಶಾಂತವಾಗಿ ಕೋಪಗೊಂಡು ಅಸಖ್ಯವಾಗಿ ಲೋಕಕಂಟಕರಾಗಿ ವರ್ತಿಸುವುದನ್ನು ಜಗತ್ತು ಕಂಡಿಲ್ಲ, ಮುಂದೆಯೂ ಕಾಣಲಾರದು ಕೂಡ. ಒಂದು ವೇಳೆ ಎಲ್ಲ ನವಗ್ರಹಗಳು ಅಥವಾ ಯಾವೊಂದು ಗ್ರಹವು ಅಶಾಂತವಾಗಿ ಕೋಪಗೊಂಡು ಲೋಕಕಂಟಕರಾಗಿ ವರ್ತಿಸುವುದಾದರೆ ಅಂತಹ ಗ್ರಹಗಳನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಅಂಥ ನಿಯಂತ್ರಿಸುವ ಧೀರರನ್ನ, ಜ್ಞಾನಿಗಳನ್ನ ಜಗತ್ತು ಕಾಣಲು ಅಪೇಕ್ಷಿಸುತ್ತದೆ, ಅಥವಾ ಅಂಥ ಧೀರರನ್ನ, ಜ್ಞಾನಿಗಳನ್ನ ಕಾಣಲು ಜಗತ್ತು ಬಯಸುತ್ತದೆ. ಗ್ರಹಣ ಪ್ರಕೃತಿಯ ಒಂದು ಸಹಜ ಪ್ರಕ್ರಿಯೆ ಅಷ್ಟೇ. ಇದರಿಂದ ಯಾರಿಗೂ ಯಾವ ಅನಿಷ್ಟವೂ, ಕೆಡಕು, ಉಪದ್ರವವೂ, ದುಷ್ಪರಿಣಾಮವೂ ಉಂಟಾಗುವುದಿಲ್ಲ. ಭಯ, ಹೆದರಿಕೆ, ಆತಂಕಕ್ಕೆ ಒಳಗಾಗುವ ಯಾವ ಅವಶ್ಯಕವೂ ಅಗತ್ಯವೂ ಇಲ್ಲ. ಗ್ರಹಣ ಯಾವ ರಾಶಿಗೂ ನಕ್ಷತ್ರಕ್ಕೂ ಸಂಬಂಧವಿಲ್ಲ. ಎಲ್ಲ ಜೀವರು, ಪ್ರಾಣಿಗಳು ಒಂದಲ್ಲ ಒಂದು ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ ಅಥವಾ ಜನಿಸಿದ ನಂತರ ಅಂತ್ಯ ಕಾಣಲೇಬೇಕಾಗಿದೆ. ಬೇರೆ ಗತಿ ಅಂದರೆ ಮಾರ್ಗ ಇಲ್ಲ. ಪ್ರಸ್ತುತ ಇದು ಪ್ರಕೃತಿಯ ಸಹಜ ನಿಯಮ ಅಷ್ಟೇ. ಪ್ರಸ್ತುತ ಗ್ರಹಣ ಸಂಭವಿಸುವ ಸಮಯದಲ್ಲಿ ಅನೇಕ ದೇವಾಲಯಗಳಲ್ಲಿ, ಶ್ರೀಮಠಗಳಲ್ಲಿ ದೊಡ್ಡ ಜಾಹೀರಾತಿನ ಮೂಲಕ ಅಂದ್ರೆ ಫಲಕದಲ್ಲಿ ಇಂತಿಂಥ ನಕ್ಷತ್ರದಲ್ಲಿ ರಾಶಿಯಲ್ಲಿ ಹುಟ್ಟಿದವರಿಗೆ ಅನಿಷ್ಟ ಫಲ ಉಂಟಾಗುವುದರಿಂದ, ಕೆಡಕು ಉಂಟಾಗುವುದರಿಂದ ಅವರು ಗ್ರಹಣ ಶಾಂತಿ ಮಾಡಿಸಬೇಕು. ಆದ್ದರಿಂದ ಅವರು ಇಂತಿಷ್ಟು ಹಣ ಅಂದರೆ 100, 300, 500, 1000 ರೂಗಳನ್ನ ಸಂದಾಯ ಮಾಡಿ ಆ ದಿವಸದಲ್ಲಿ ದೇವಾಲಯಕ್ಕೆ ಬಂದು ಶಾಂತಿ ಮಾಡಿಸಿಕೊಂಡರೆ ಅವರ ಎಲ್ಲ ಅನಿಷ್ಟಗಳು, ಗ್ರಹಕಾಟಗಳು, ಬಡತನಗಳು ನಿವಾರಣೆಯಾಗುತ್ತದೆಂದು
ಪ್ರಕಟಿಸಿರುತ್ತಾರೆ. ಇಷ್ಟೇ ಅಲ್ಲದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಇಚ್ಛಾನುಸಾರ ಆ ಗ್ರಹಣ ಶಾಂತಿಗೆ ಸಂಬಂಧಪಡದ ಇನ್ನೂ ಇತರ ರಾಶಿಗಳನ್ನು ನಕ್ಷತ್ರಗಳನ್ನು ಪ್ರಕಟಿಸಿ, ಅಂದರೆ ಇನ್ನೂ ಹೆಚ್ಚಿನ ಹಣ ಗಳಿಸುವ ದುರಾಶೆಯಿಂದ ಪ್ರಕಟಿಸಿ ಮುಗ್ಧ ಧಾರ್ಮಿಕ ಭಕ್ತರನ್ನು ಮೋಸಗೊಳಿಸುತ್ತಿದ್ದಾರೆ. ಆದ್ದರಿಂದ ಯಾರೂ ಕೂಡ ವಂಚನೆಗೊಳಗಾಗಬಾರದು, ಮೋಸಕ್ಕೆ ಒಳಗಾಗಬಾರದು. ಇದರ ಬಗ್ಗೆ ಶಾಸ್ತ್ರದಲ್ಲಿ, ವೇದ ಪುರಾಣ ಶ್ರುತಿ ಸ್ಮೃತಿಗಳಲ್ಲಿ, ಪಂಚಾಂಗಗಳಲ್ಲಿ ಗ್ರಹಣ ಸಮಯಕ್ಕೆ ಸಂಬಂಧಪಟ್ಟ ರಾಶಿಯವರು, ನಕ್ಷತ್ರದವರು ಗ್ರಹಣ ಸ್ಪರ್ಶ ಸಮಯಕ್ಕೆ ಸ್ನಾನ ಮಾಡಿ ಗ್ರಹಣ ಪರ್ವಕಾಲದಲ್ಲಿ ಶುದ್ಧ ಮನಸ್ಸಿನಿಂದ ನವಗ್ರಹ ಸ್ತೋತ್ರ, ವಿಷ್ಣು ಸಹಸ್ರನಾಮ ಇನ್ನೂ ಮುಂತಾದ ದೇವತಾ ಪ್ರಾರ್ಥನೆ ಮಾಡಿ, ಇನ್ನೂ ಮುಂತಾದ ಶ್ಲೋಕಗಳನ್ನು ಪಠಿಸಿ ಗ್ರಹಣ ಮೋಕ್ಷ ನಂತರ ಮತ್ತೊಮ್ಮೆ ಶುದ್ಧ ಸ್ನಾನ ಮಾಡಿ ಸಾತ್ವಿಕರಾದ, ಆರ್ಥಿಕವಾಗಿ ದುರ್ಬಲರಾದ, ದೈವ ಭಕ್ತರಾದ ಸತ್ಪಾತ್ರರಿಗೆ ತಮ್ಮ ತಮ್ಮ ಶಕ್ತಾನುಸಾರ ಯೋಗ್ಯತಾನುಸಾರ ದಕ್ಷಿಣೆಯನ್ನು ದಾನವನ್ನು ಕೊಟ್ಟು ನಮಸ್ಕರಿಸಬೇಕು. ನಮಸ್ಕರಿಸಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕೆಂದು ಮುಖ್ಯವಾಗಿಯೇ ಹೊರತು ಬೇರೇನಲ್ಲ. ಗ್ರಹಣ ಶಾಂತಿ ಹವನ, ಹೋಮ, ಪೂಜೆ, ವ್ರತ, ಉಪವಾಸ ಇನ್ನೂ ಮುಂತಾದ ದೇವತಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ದೇವಸ್ಥಾನದ ಮುಖ್ಯಸ್ಥರಾಗಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟವರಾಗಲಿ, ಅರ್ಚಕರಾಗಲಿ, ಪುರೋಹಿತರಾಗಲಿ, ವಿದ್ವಾಂಸರು ಪಂಡಿತರೆಂದು ಕರೆಸಿಕೊಳ್ಳುವವರಾಗಲಿ, ಮಠಾಧೀಶರಾಗಲಿ, ಪೀಠಾಧೀಶರಾಗಲಿ ಯಾರೇ ಆಗಿರಲಿ ಅಂಥವರು ನಿಜವಾಗಿಯೂ ದೈವಭಕ್ತರೇ ಆಗಿದ್ದರೆ, ಆಸ್ತಿಕರೇ ಆಗಿದ್ದರೆ, ದೇವರಲ್ಲಿ ದೈವದಲ್ಲಿ ಭಕ್ತಿ ನಂಬಿಕೆ ಉಳ್ಳವರೇ ಆಗಿದ್ದರೆ, ಪಾಪ ಪುಣ್ಯಗಳ ಭೀತಿ ಇದ್ದರೆ, ಲೋಕ ಹಿತೈಷಿಗಳೇ ಆಗಿದ್ದರೆ, ಭಕ್ತ ಕೋಟಿಯ ಕಷ್ಟ ಕೋಟಲೆಗಳನ್ನು ಬಿಡಿಸಿ ಉದ್ಧರಿಸುವವರೇ ಆಗಿದ್ದರೆ ಅಂಥವರು ಸೇವಾ ಜನಗಳನ್ನು ನಿರ್ಧರಿಸಿ ಫಲಕದಲ್ಲಿ ಪ್ರಕಟಿಸಿ ಧಾರ್ಮಿಕ ಮುಕ್ತ ಭಾವುಕರಿಂದ, ಧಾರ್ಮಿಕ ಶ್ರೀಮಂತರಿಂದ ಹಣ ವಸೂಲಿ ಮಾಡಬಾರದು. ಇದು ಅಕ್ಷಮ್ಯ ಅಪರಾಧವೂ ಹೌದು. ಇದರಿಂದ ಭಗವಂತ ಪ್ರೀತನಾಗುವುದಿಲ್ಲ. ಇದರಿಂದ ಅಂಥವರುಗಳು ಭಗವಂತನ ಅವಕೃಪೆಗೆ ಒಳಗಾಗಬೇಕಾಗುತ್ತದೆ. ಹಣವಂತರು, ಶ್ರೀಮಂತರು ಹಣವನ್ನು ಸಂದಾಯ ಮಾಡುತ್ತಾರೆ. ಆದರೆ ಹಣ ಇಲ್ಲದ ನಿರ್ಗತಿಕರ ಪಾಡೇನು? ಹಣವಿಲ್ಲದ ದುರ್ಬಲನ ಪಾಡೇನು? ಅಂತ ಅವರಿಗೆ ಗ್ರಹಣ ಶಾಂತಿ ಬೇಡವೇ? ಇಂಥವರಿಗೆ ಗ್ರಹಣ ಶಾಂತಿ ಹೇಗಾದೀತು? ಗ್ರಹಣ ಶಾಂತಿ ಹವನ ಹೋಮ ಮಾಡಿದ ನಂತರ ತಕ್ಷಣವೇ ಆಯಾ ರಾಶಿಯಲ್ಲಿ ಸ್ಥಿತರಾಗಿರುವ ಗ್ರಹಗಳು ಮುಂದಿನ ರಾಶಿಗೆ ಚಲಿಸಿರುವುದನ್ನ ಜಗತ್ತು ಈವರೆಗೂ ಕಂಡಿಲ್ಲ, ಮುಂದೆಯೂ ಕಾಣುವುದಿಲ್ಲ, ಕಾಣಲಾಗದು ಕೂಡ. ಗ್ರಹಣ ಶಾಂತಿ ಹೋಮ ಹವನ ಮಾಡಿದವರ ಕಷ್ಟ ಕೋಟಲೆಗಳು, ಬಡತನ ದೂರವಾಗಿರುವುದನ್ನು ಅಥವಾ ಗ್ರಹಕಾಟಗಳು ಗ್ರಹಶಾಂತಿ ಉಪಶಮನ ಆಗಿರುವುದನ್ನು ಇತಿಹಾಸ ಕಂಡಿಲ್ಲ. ಒಂದು ವೇಳೆ ಆ ನವಗ್ರಹಗಳು ಶಾಂತರಾದರೆ ದೇವಾಲಯಗಳಲ್ಲಿರುವ ಗ್ರಹಗಳು ಎಂದಿಗೂ
ಯಾವತ್ತೂ ಶಾಂತರಾಗುವುದೇ ಇಲ್ಲ. ಗ್ರಹಣ ಶಾಂತಿ ಹೋಮ ಹವನ ಮಾಡಿಸಿದವರು ತಮ್ಮ ಕಷ್ಟ ಕೋಟಲೆಗಳು, ಅನಿಷ್ಟಗಳು, ಬಡತನಗಳು ಇನ್ನೂ ಏಕೆ ದೂರವಾಗಿಲ್ಲ ಅಂತ ಪುರೋಹಿತರನ್ನಾಗಲಿ, ಅರ್ಚಕರನ್ನಾಗಲಿ, ವಿದ್ವಾಂಸರು ಪಂಡಿತರೆಂದು ಕಲಿಸಿಕೊಂಡಿರುವವರನ್ನಾಗಲಿ, ಮಠಾಧೀಶರನ್ನಾಗಲಿ, ಪೀಠಾಧೀಶರನ್ನಾಗಲಿ ಪ್ರಶ್ನಿಸಿದರೆ ಅವರಿಂದ ಬರುವ ಉತ್ತರ ನಿಮ್ಮ ಪ್ರಾರಬ್ಧ ಕರ್ಮ ಇನ್ನೂ ಸವಿದಿಲ್ಲವಲ್ಲ ಎಂದು, ಅಥವಾ ನೀವು ಸರಿಯಾಗಿ ಹೋಮ ಹವನ ಶಾಂತಿ ಮಾಡಿಸಿಲ್ಲವೆಂದು, ಮತ್ತೊಮ್ಮೆ ಮಾಡಿಸಬೇಕೆಂದು ಉದ್ಗರಿಸುವುದು ಇಂದು ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ಜಗತ್ತು ಗಮನಿಸಬೇಕಾದ ಅಂಶ ಅಂತಂದ್ರೆ, ಈಗ ಹೇಳಿದಷ್ಟು ಅಂದ್ರೆ ಗ್ರಹಣ ಶಾಂತಿ ಹೋಮ ಹವನ ಪೂಜೆ ವ್ರತ ಉಪವಾಸ ಇವೆಲ್ಲವೂ ಕೂಡ ಶ್ರೀಸಾಮಾನ್ಯ ವರ್ಗದವರಿಗೆ ಮಾತ್ರ, ಶ್ರೀಸಾಮಾನ್ಯ ಭಕ್ತರಿಗೆ ಮಾತ್ರ ಹೊರತು ಇವುಗಳು ಯಾವುದನ್ನು ಪಂಡಿತರು ಎನಿಸಿಕೊಂಡವರು, ವಿದ್ವಾಂಸರು ಎನಿಸಿಕೊಂಡವರು, ಅರ್ಚಕರು, ಪೌರಾಣಿಕರು, ಮಠಾಧೀಶರು, ಪೀಠಾಧಿಪತಿಗಳು ಇವು ಯಾವುದನ್ನು ಆಚರಿಸುವುದನ್ನ ಈ ಜಗತ್ತು ಅಥವಾ ಇತಿಹಾಸ ಕಂಡಿಲ್ಲ. ಸಾಧಾರಣ ದಿವಸಗಳಲ್ಲಿಯೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅರ್ಚಕರಾಗಲಿ, ಪುರೋಹಿತರಾಗಲಿ, ಪೀಠಾಧೀಶರಾಗಲಿ ಭಕ್ತರ ಮೇಲೆ ಇಷ್ಟೇ ಹಣ ಕೊಡಬೇಕು, ಇಂಥದೇ ದಾನ ಕೊಡಬೇಕು, ಇಂಥವರಿಗೆ ದಾನ ಕೊಡಬೇಕು, ಅಂದ್ರೆ ದೇವಸ್ಥಾನಕ್ಕೆ ಪಟ್ಟವರಿಗೆ ದಾನ ಕೊಡಬೇಕು ಅಂತ ಯಾವ ನಿರ್ಬಂಧವನ್ನು ಹೇರಬಾರದು. ಹಣವನ್ನು ವಸೂಲಿ ಮಾಡಿಕೊಂಡು ಕೂಡ ಅವರಿಂದ ಸರಿಯಾಗಿ ಸಂಕಲ್ಪಾದಿಗಳನ್ನು ಮಾಡಿಸದೆ, ತಾವೂ ಮಾಡದೆ, ಮಂತ್ರವನ್ನು ಸರಿಯಾಗಿ ಹೇಳಿಸದೆ, ತಾವೂ ಹೇಳದೆ, ಶ್ಲೋಕಗಳನ್ನ ಹೇಳಿಸದೆ, ತಾವೂ ಹೇಳದೆ, ದೊಡ್ಡ ಗುಂಪನ್ನು ಒಂದು ಕಡೆ ಸೇರಿಸಿ ಜಾತ್ರೆಯಲ್ಲಿ ಗುಂಪಿನಲ್ಲಿ ಗೋವಿಂದ ಎಂಬಂತೆ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಮುಗಿಸಿಬಿಡುತ್ತಾರೆ. ಕ್ಷಣಾರ್ಧದಲ್ಲಿ ಬಿಡಲಾಗುತ್ತಿದೆ. ಸಾಧಾರಣ ದಿನಗಳಲ್ಲಿಯೂ ಕೂಡ ಮಂಗಳಾರತಿ, ಅರ್ಚನೆ, ವಾಹನಗಳ ಪೂಜೆ ಇನ್ನೂ ಮುಂತಾದ ಸೇವೆಗಳಿಗೆ ಸೇವಾ ಕಾಣಿಕೆಗಳನ್ನು ನಿರ್ಧರಿಸಿ ಧಾರ್ಮಿಕ ಭಕ್ತರಿಂದ ಹಣವನ್ನು ವಸೂಲಿ ಮಾಡುವುದು ಸರ್ವದಾ ಸರಿಯಲ್ಲ. ಇದು ಅಕ್ಷಮ್ಯ ಅಪರಾಧವೂ ಹೌದು. ಭಗವಂತನಿಗೆ ಇದರಿಂದ ಪ್ರೀತಿಯೂ ಆಗುವುದಿಲ್ಲ. ಬದಲಾಗಿ ಭಗವಂತನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ. ಆದ್ದರಿಂದ ದೇವರು ಯಾವ ಕಾಲಕ್ಕೂ ಯಾರಿಗೂ ಯಾವುದನ್ನು ಏನನ್ನೂ ನಿರ್ಬಂಧ ಮಾಡುವುದಿಲ್ಲವೋ ಹಾಗೆಯೇ ದೇವಾಲಯಗಳಲ್ಲಿಯೂ ಕೂಡ ಯಾರೂ ಯಾವ ನಿರ್ಬಂಧವನ್ನು ಯಾರಿಗೂ ಯಾವ ಕಾಲದಲ್ಲೂ ಮಾಡಬಾರದು. ಮಾಡದೆ ಭಗವಂತನ ಕೃಪೆಗೆ ಪಾತ್ರರಾಗೋಣವಾಗಲಿ. ಸನ್ಮಾರ್ಗ ದರ್ಶನಕ್ಕಾಗಿ ಸಂಚಾರಿ ದೂರವಾಣಿ ಸಂಖ್ಯೆ 8105384705 ಸಂಪರ್ಕಿಸಬಹುದು. ಭೂಯಾಚಂ ಸರ್ವೇಭ್ಯಃ ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಶುಭಮಸ್ತು.